ಜೈ ಶ್ರೀರಾಮ್. ಸೊ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. Happy birthday. Happy birthday to you. ನೋಡಿದ್ರಲ್ಲ ವಿಡಿಯೋ. ಸೊ ಏನು ಅನ್ನಿಸ್ತು? ಇದು ನಮ್ಮನೆ ಚಿನ್ನಮ್ಮ. ಸೊ ಇದು ನಾನು ಹುಟ್ಟಿದ ಹಬ್ಬಕ್ಕೆ ಅದ್ರ ಭಾಷೆಯಲ್ಲಿ ನನಗೆ ವಿಶಸ್ ತಿಳಿಸ್ತಿದೆ. ಸೊ ಈ ಪ್ರೀತಿ ಎಲ್ಲಾದರೂ ಸಿಗತ್ತಾ? ನಿಜವಾಗ್ಲೂ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಅಂತಂದರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅದು ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅದ್ರ ಭಾಷೆಯಲ್ಲಿ. ನಿಜವಾಗ್ಲೂ ನನಗೆ ಮಾತೇ ಬರ್ತಾ ಇಲ್ಲ. ನನ್ನ ಡೇ ಫುಲ್ಫಿಲ್ ಆಗೋಯ್ತು ಅದನ್ನ ನೋಡಿ. ಇಷ್ಟು ಪ್ರೀತಿ ನಿಜವಾಗ್ಲೂ ಮೂಕ್ ಪ್ರಾಣಿ ಅಂತೀವಿ, ಅದಕ್ಕೆ ಮಾತು ಬರಲ್ಲ, ಏನೂ ಅರ್ಥ ಆಗಲ್ಲ ಅಂತೀವಿ, ಬಟ್ ಅದಕ್ಕೆಲ್ಲ ಅರ್ಥ ಆಗುತ್ತೆ. ಅದು ನಮ್ಮ ಮನೇಲಿ ಒಬ್ಬರಾಗ್ಬಿಡತ್ತೆ ಅದು. ಸೊ ಏನೇ ಆಗಿ ನಾವು ಬೇಜಾರಲ್ಲಿರಲಿ, ನಾವು ಖುಷಿಯಾಗಿರಲಿ, ಅದಕ್ಕೆಲ್ಲ ಗೊತ್ತಾಗುತ್ತೆ. ಅದು ನಮ್ಮ ಹತ್ರ ಏನೇನೂ ಕೇಳಲ್ಲ. ಬೇಕಾದ್ರೆ ಮನುಷ್ಯರು ಚೇಂಜ್ ಆಗ್ಬೋದು, ಪ್ರಾಣಿ ಯಾವತ್ತೂ ಚೇಂಜ್ ಆಗಲ್ಲ. ನೋಡಿ ಅದು ಎಷ್ಟು ಚೆನ್ನಾಗಿ ಬರ್ಡೇ ವಿಶಸ್ ಮಾಡ್ತಿದೆ. ನಿಜವಾಗ್ಲೂ ನನಗೆ ಮಾತೇ ಬರ್ತಾ ಇಲ್ಲ, ಏನು ಹೇಳಬೇಕು ಏನು ಎತ್ತ ಅಂತ ಅಂದ್ಬಿಟ್ಟು. ಅದು ನಮ್ಮ ಹತ್ರ ಏನೇನೂ ಕೇಳಲ್ಲ, ಒಂದಿಷ್ಟು ಪ್ರೀತಿ. ನಾವೊಂದು ಸ್ವಲ್ಪ ಪ್ರೀತಿ ಕೊಟ್ಟರು ಅಷ್ಟೇ, ಅದು ನಮಗೆ ಬೆಟ್ಟದಷ್ಟು ಪ್ರೀತಿ ಕೊಡುತ್ತೆ ಅದು. ನಮ್ಮ ನಿಜವಾಗ್ಲೂ ಇದಕ್ಕೆ ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಚಿನ್ನಮ್ಮ, ಲವ್ ಯು ಫಾರ್ ಎವರ್. ಹಾಗೆ ಇನ್ನೂ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನಾಯಿನ ಸಾಕಾಗ್ಲಿಲ್ಲ ಅಂದ್ರು ಏಂತಕ್ಕೆ ನಾಯಿನ ತರ್ತಾರೋ ಗೊತ್ತಿಲ್ಲ. ಇದಕ್ ಸರಿಯಾಗಿ ಊಟ ಇಲ್ಲ, ನೀರಿಲ್ಲ, ಓಡಾಡಕ್ಕೆ ಜಾಗನೇ ಇಲ್ಲ. ಹೇಗೆ ಕಟ್ಟಾಕಿದಾರೆ ನೋಡಿ. ಇಲ್ಲೇ ತಿನ್ನುತ್ತೆ, ಅಲ್ಲೇ ಬಾತ್ರೂಮ್ ಹೋಗುತ್ತೆ. ಮನೆ ಒಳಗಡೆಯಿಂದ ಚೈನ್ ಹಾಕ್ಬಿಟ್ಟು ಕಟ್ಟಾಕಿದ್ದಾರೆ. ಅದ್ ನೋಡ್ತಾ ಇರ್ಬೋದು ಎಷ್ಟು ವೀಕ್ ಆಗಿದೆ ಅಂದ್ರೆ ತುಂಬಾ ವೀಕ್ ಆಗಿದೆ. ಚಿಡ್ಜ್ ನಾಯಿ ಹೇಗಿರುತ್ತೆ, ಹೇಗಾಗೋಗಿದೆ ನೋಡಿ. ನಾಯಿನ ರೆಸ್ಕ್ಯೂ ಮಾಡಿ ಮಗುನ ಪಾಪ ಇಲ್ಲ ಸರ್, ಮನೇಲೇನೆ ಇಟ್ಕೊಂಡು ಎಷ್ಟು ದಿವಸ ಆಯ್ತು ಏನೋ ಊಟ ಹಾಕಿ ಮನೇಲಿ ಇಟ್ಕೊಂಡಿದ್ದಾರೆ ನೋಡ್ರಿ. ಯಾವ ರೀತಿ ಇಟ್ಕೊಂಡಿದ್ದಾರೆ ಅದನ್ನ. ಅದೊಂದು ಜೀವ ಅನ್ನೋದೇ ಯೋಚನೆ ಮಾಡಲ್ವಲ್ಲ ಸರ್. ನಮ್ಗೆ ನೋಡಿದ ತಕ್ಷಣ ಎಲ್ಲ ಹೊಟ್ಟೆ ಎಲ್ಲ ಉರ್ದೋಯ್ತು, ಊಟ ತಿಂಡಿ ಎಲ್ಲ ಬಿಟ್ಟು. ನೋಡಿ ನೀವೇ ಹೆಂಗ್ ಅನ್ಕೋತಾ ಇದ್ದೀರ, ಕಂಡೀಷನ್ ನೋಡಿ ರೋಡಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ಅಂತ. ಮಗು ಸರ್ ಅಲ್ವಾ ಸರ್ ಇದು? ಅಲ್ವಾ ನೋಡಿ ಹೆಂಗಿದೆ ಸರ್, ಮನೇಲಿ ಇಟ್ಕೊಂಡ್ರದು ಸರ್ ಇದು. ಹೆಂಗ್ ಇಟ್ಕೊಂಡಿದ್ದಾರೆ ನೋಡಿ, ತರಕ್ ಹೋಗ್ಬಾರ್ದು. ಹಿಂಗ್ ಮಾಡ್ತಾರ ಸರ್ ಯಾರಾದ್ರೂ? ತಗೊಂಡು ಇವಾಗ ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ನಾನು. ನೋಡಿ ನಿಜವಾಗ್ಲೂ ಮನೋಜ್, ನೀವು ಹೇಳ್ದಂಗೆ ಇನ್ನೊಂದು 2 ದಿವಸ ಏನಾದರೂ ಅದು ಅಲ್ಲಿತ್ತು ಅಂತಂದಿದ್ರೆ ನಿಜವಾಗ್ಲೂ ಇರ್ತಿರಲ್ಲ. ಪಾಪ ಕಣ್ಣಲ್ಲಿ ನೋಡ್ರಿ ಎಷ್ಟು ಪಾಪ ಅದಕ್ಕೆ ನೋವು ಎಷ್ಟಿದೆ ಅಂತ ಅಂದ್ಬಿಟ್ಟು. ಅಯ್ಯೋ ದೇವ್ರೆ. ಅದೃಷ್ಟ ಚೆನ್ನಾಗಿತ್ತು ಕಂದ ನಿಂದು. ನನ್ ಭಾನುವಾರ ನಿದ್ದೆ ಬರ್ಲಿಲ್ಲ ಗೊತ್ತಾ. ನೋಡಿದ್ರಲ್ಲ, ನೋಡಿ ಈ ಥರ ಎಷ್ಟೋ ಕಡೆ ಮಾಡ್ತಾರೆ. ಕರ್ಕೊಂಬರ್ತಾರೆ ಪ್ರಾಣಿಗಳನ್ನ, ಕಟ್ಟಾಕ್ತಾರೆ. ಅದಕ್ಕೆ ನೆಟ್ಟಿಗೆ ಊಟ ಕೊಡಲ್ಲ, ಕಟ್ಟಿಂಗ್ ಇರಲ್ಲ, ಸ್ನಾನ ಇರಲ್ಲ. ಅದಕ್ಕೆ ಒಳಗಡೆ ಎಷ್ಟು ಕರಗುತ್ತೆ ಗೊತ್ತಾ. ಅದನ್ನ ಸಾಕೋರ್ಗಾದ್ರೂ ಅದು ಮನುಷ್ಯತ್ವ ಬೇಡ. ಅಯ್ಯೋ ಅನ್ಸಲ್ವಾ ಪ್ರಾಣಿ ನೋಡಿದ್ರೆ? ಮೂಕ್ ಪ್ರಾಣಿ ಅದು. ಅದು ಏನೇನೋ ಕೇಳಲ್ಲ ನಮ್ಮ ಹತ್ರ. ಒಂಚೂರು ಪ್ರೀತಿ ಕೊಡಿ, ಒಂದು ಊಟ ಕೊಡಿ, ಅದಕ್ಕೆ ಅದೇ ಖುಷಿ ಅದಕ್ಕೆ. ಅದು ನಮ್ಗೆ ಬೆಟ್ಟದಷ್ಟು ಪ್ರೀತಿ ಕೊಡುತ್ತೆ. ಒಂದು ಹಿಂದಿನ ವಿಡಿಯೋ ಹಾಕಿದ್ದೀನಿ ನೋಡಿ. ಅದು ಎಷ್ಟು ಚೆನ್ನಾಗಿ ಅದು ಪ್ರೀತಿನ ವ್ಯಕ್ತಪಡಿಸ್ತಿದೆ, ಒಂದು ಬರ್ಡೇ ವಿಶಸ್ ಮಾಡಿಸ್ತಿದೆ. ನಿಜವಾಗ್ಲೂ ಅದಕ್ಕೊಂಚೂರು ಪ್ರೀತಿ ಕೊಟ್ಟರೆ ಸಾಕು, ಅದು ತುಂಬಾನೇ ನಮಗೆ ಋಣಿಯಾಗಿರುತ್ತೆ. ನಿಜವಾಗ್ಲೂ ಯಾರು ಈ ಥರ ದಯವಿಟ್ಟು ಕರ್ಕೊಂಬಂದು ಮಾಡಬೇಡಿ. ಅದಕ್ಕೂ ಒಂದು ಮನಸ್ಸಿದೆ ಅಲ್ವಾ, ಭಾವನೆಗಳಿದೆ. ಯಾಕೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ? ಇದನ್ನ ನೋಡಿದ್ರೆ ನಿಮ್ಗೆ ಯಾರಿಗೂ ಬೇಜಾರು ಅನ್ಸಲ್ವಾ? ಕರ್ಕೊಂಬರ್ತೀರಾ, ಅದಕ್ಕೇನೋ ಕಾಯಿಲೆ ಬರುತ್ತೆ, ಕರ್ಕೊಂಡೋಗಿ ಎಲ್ಲೋ ಬಿಟ್ಬಿಡ್ತೀರಾ. ಸ್ಟ್ರೀಟ್ ಡಾಗ್ದೆಲ್ಲ ಕಚ್ಚಿ ಅದೆಲ್ಲೋ ಸತ್ತೋಗಿರುತ್ತೆ. ಅದು ನೋಡೋಕ್ಕೆ ಒಂಥರ ಅಯ್ಯೋ ಅನಿಸುತ್ತೆ. ನಮಗೆ ಅದು ಹೆಂಗೆ ಆ ಥರ ಮಾಡ್ತಾರೆ? ಎಷ್ಟೋ ಜನ ಹಂಗೆ ವೀಡಿಯೋಸ್ ನೋಡಿದ್ದೀನಿ, ಹೊರಗಡೆ ನೋಡಿದ್ದೀನಿ. ಅದೆಲ್ಲೆಲ್ಲೋ ಓಡಾಡ್ತಾ ಇರುತ್ತೆ, ಅದಕ್ಕೆ ಹುಳಗಳು ಬಂದಿರುತ್ತೆ, ಟಿಕ್ಸು. ಇವಾಗ ನಮ್ಮ ಮನೇಲಿ ಯಾರಿಗಾದ್ರೂ ಕಾಯಿಲೆ ಬಂತು ಅಂತಂದರೆ ನಾವು ಹಾಗೆ ಬಿಟ್ಬಿಡ್ತೀವ, ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸ್ತೀವಲ್ವ. ಹಾಗೆ ಪ್ರಾಣಿಗಳಿಗೂ ನಿಮ್ಮ ಕೈಲಾದರೆ ನೀವು ಮಾಡಿ ಆಸ್ಪತ್ರೆಗೆ ತೋರಿಸಿ, ಇಲ್ಲಾಂದರೆ ರೆಸ್ಕ್ಯೂಸ್ಗಾದರೂ ಕಾಲ್ ಮಾಡಿ ಕೊಟ್ಬಿಡಿ. ದಯವಿಟ್ಟು ಯಾರು ರೋಡಿಗೆ ಬಿಡಬೇಡಿ. ಇಲ್ಲ ಈ ಥರ ಕಟ್ಟಾಕಿ ಸಾಕೋದು, ಅದಕ್ಕೆ ಸ್ನಾನ ಇಲ್ಲದೆ ಊಟ ಕೊಡದೆ ದಯವಿಟ್ಟು ಯಾರೂ ಮಾಡಬೇಡಿ. ಇದೊಂದು ಹಂಬಲ್ ರಿಕ್ವೆಸ್ಟು. ಅದು ಬೇಕಾದ್ರೆ ಮನುಷ್ಯರು ಮೋಸ ಮಾಡ್ಬೋದು, ಪ್ರಾಣಿ ಯಾವತ್ತೂ ಮೋಸ ಮಾಡಲ್ಲ. ಅದು ಎಷ್ಟು ಪ್ರೀತಿ ಕೊಡುತ್ತೆ ಅಂದರೆ ನಿಜವಾಗ್ಲೂ ಅದು ಜೊತೇಲಿ ಇರೋರಿಗೆ ಮಾತ್ರ ಅದು ಗೊತ್ತು.
ಎಲ್ಲೋ ಯಾರೋ ಹೇಳ್ತಾರೆ ಅಂದ್ಬಿಟ್ಟು ಶೋಕಿಗೋಸ್ಕರ 2 ದಿವಸ ತೊಗೊಂಬರೋದು, ಸಾಕೋಕ್ಕಾಗಲ್ಲ ಅಂತ ಎಲ್ಲೋ ಬಿಟ್ಬಿಡೋದು, ಇಲ್ಲ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಕಟ್ಟಾಕ್ ಸಾಕೋದು, ಇಲ್ಲ ಅದಕ್ಕೆ ಊಟ ಕೊಡದೇ ಇರೋದು, ಏನೋ ಬೇಕಾಬಿಟ್ಟು ನೋಡೋದು. ಯಾಕೆ ಹಿಂಗೆ? ಇಲ್ಲಾಂದರೆ ತೊಗೊಂಡೇ ಬರಬೇಡಿ, ನಿಮ್ಗೆ ಪ್ರೀತಿ ತೋರಿಸ್ಬೇಕಾ? ಎಷ್ಟೋ ಸ್ಟ್ರೀಟ್ ಡಾಗ್ಗಳಿದೆ, ತೊಗೊಂಡೋಗಿ 1-2 ಹೊತ್ತು ಊಟ ಹಾಕಿ, ಅದು ಬ್ಲೆಸ್ಸಿಂಗ್ಸು. ನಿಜವಾಗ್ಲೂ ಅದು ಬ್ಲೆಸ್ಸಿಂಗ್ ಮಾಡಿದ್ರೆ ನಮ್ಗೆ ತುಂಬ ಒಳ್ಳೇದಾಗುತ್ತೆ. ಬಟ್ ಅಯ್ಯೋ ಅಂದರೆ ನಿಜವಾಗ್ಲೂ ಆ ಶಾಪ ನಮ್ಗೆ ತಟ್ಟುತ್ತೆ. ಯಾರು ಹಿಂಗೆ ಕರ್ಕೊಂಬಂದು ಮಾಡಿ, ಇದು ಒಂದು ಹಂಬಲ್ ರಿಕ್ವೆಸ್ಟು. ನಿಮ್ಗೆ ಶಕ್ತಿ ಆಯಿತು ಸಾಕ್ತೀವಿ ಅಂತಂದರೆ ದಯವಿಟ್ಟು ಪೆಟ್ಟನ್ನ ಕರ್ಕೊಂಬಂದು ನೀಟಾಗಿ ಅದಕ್ಕೆ ಸಾಕಿ ಒಂದು ಪ್ರೀತಿ ಕೊಟ್ಟು, ಇಲ್ಲ ಅಂತಂದರೆ ಯಾರು ದಯವಿಟ್ಟು ಕರ್ಕೊಂಬರ್ಬಿಡಿ. ನಿಜವಾಗ್ಲೂ ಈ ಥರ ಎಲ್ಲ ನೋಡಿದ್ರೆ ನಮ್ಗೆ ಅದು ಅಯ್ಯೋ ಅನಿಸುತ್ತೆ. ಪಾಪ ಅಲ್ವಾ ಅದು? ಯಾರ ಹತ್ರ ಹೇಳ್ಕೊಳ್ಳುತ್ತೆ, ಅದಕ್ಕೂ ಭಾವನೆ ಇದೆ. ಏನು ಕೇಳ್ತಿದೆ? ಆಸ್ತಿ ಕೇಳ್ತಿದೆ, ಅಂತಸ್ತು ಕೇಳಿ, ಒಂದು ಪ್ರೀತಿ, ಒಂದು ಊಟ, ಇಷ್ಟು ಕೊಟ್ಟರೆ ಅದು ನಿಜವಾಗ್ಲೂ ನಮ್ಗೆ ಎಷ್ಟು ಪ್ರೀತಿ ಕೊಡುತ್ತೆ ಅಂತಂದರೆ ಅದು ನೋಡಿನೇ ನನಗೆ ಬೇಜಾರಾಗ್ತಿದ್ದು. ಎಷ್ಟೋ ವಿಡಿಯೋಸ್ ನೋಡಿದ್ದೀನಿ, ಎಷ್ಟೋ ಕಡೆ ನೋಡಿದ್ದೀನಿ, ಎಲ್ಲೆಲ್ಲೋ ಅದು ತಿರುಗಾಡ್ತಾ ಇರುತ್ತೆ ಪಾಪ. ನಮಗೆ ಅದು ಅಯ್ಯೋ ಅನಿಸುತ್ತೆ. ಯಾಕೆ ಬಿಡೋರ್ಗೆ ಅದು ಅಯ್ಯೋ ಅನಿಸಲ್ಲ? ಅದು ಯಾರ ಹತ್ರ ಹೇಳ್ಕೊಳ್ಳುತ್ತೆ, ಅದಕ್ಕೂ ಒಂದು ಮನಸ್ಸಿದೆ ಅಲ್ವಾ? ದಯವಿಟ್ಟು ಯಾರೂ ಈ ಥರ ಮಾಡಬೇಡಿ. ಇದು ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.